ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕಣ್ಣ ಅವರು ಏನು ಮಾತಾಡ್ತಾರೆ ಅದು ನಮ್ಮ ಪಕ್ಷದ ನಿಲುವಾಗಿರುತ್ತದೆ. ವಿಜೇಂದ್ರ ಅವರು ಇರ್ಬೋದು, ಆರ್ ಅಶೋಕಣ್ಣ ಅವರು ಇರ್ಬೋದು, ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಇರ್ಬೋದು, ಶೋಭಕ್ಕ ಇರ್ಬೋದು, ಅದೇ ರೀತಿಯಲ್ಲಿ SR ವಿಶ್ವನಾಥ್ ಅವರು ಇರ್ಬೋದು, ಮುನಿರತ್ನ ಅವರು ಇರ್ಬೋದು, ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ಏನು ಮಾತಾಡಿದರೆ ಆ ಮಾತನ್ನೇ ನನ್ನ ಹೇಳಿಕೆಯಲ್ಲೂ ಕೂಡ ನಾನು ಧ್ವನಿಸಿರುವಂಥದ್ದು. ಅದರದ ಪ್ರತಿರೂಪವಾಗಿ ನನ್ನ ಹೇಳಿಕೆಯೂ ಕೂಡ ಬಂದಿರುವಂಥದ್ದು. ಇದು ನಮ್ಮ ಪಕ್ಷದ ನಿಲುವಾಗಿದೆ. ಹಾಗೂ ನಾವೇನೇ ಹೇಳಿಕೆ ಕೊಟ್ಟರೂ ಕೂಡ ಪ್ರಜ್ಞಾವಂತ ಸಮಾಜ ಅದನ್ನು ಪರಾಮರ್ಶೆಗೆ ಒಳಪಡಿಸ್ತದೆ. ಮೈಸೂರಿಗನಾಗಿ ಹಾಗೂ ನಮ್ಮ ಮಾಧ್ಯಮ ಮಿತ್ರನು ನಿಮ್ಮನ್ನು ಸಹಿತ ಕೇಳ್ತೀನಿ, ಮೈಸೂರಿಗರಾಗಿ ಬಾನು ಮುಷ್ತಾಕ್ ಅವರು ಭುವನೇಶ್ವರಿಯ ಬಗ್ಗೆ ಅಬದ್ಧ ಭಾವನೆ, ಅರಿಶಿನ ಕುಂಕುಮದ ಬಗ್ಗೆ ಅಸಹ್ಯ ಭಾವನೆಯನ್ನು ಇಟ್ಕೊಂಡಿರುವಂಥವ್ರು ದಸರಾವನ್ನು ಉದ್ಘಾಟನೆ ಮಾಡುವಂಥದ್ದು ಸರಿನಾ ತಪ್ಪ ನೀವೇ ಹೇಳಿ ಅಂತ ನಾನು ಸಮಾಜದ ವಿವೇಚನೆಗೆ ಬಿಟ್ಟುಬಿಡ್ತೀನಿ. ನಾನು ಯಾರ್ದು ಹೇಳಿಕೆ ಮೇಲೆ ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗಲ್ಲ ಸರ್. ಆದರೆ ನಿನ್ನೆ DK ಶಿವಕುಮಾರ್ ಹೇಳ್ತಾರೆ ಇದು ಹಿಂದೂ ದೇವಸ್ಥಾನ ಅಲ್ಲ, ಇದು ಜಾತ್ಯತೀತವಾದಂಥ ದೇವಸ್ಥಾನ. DK ಶಿವಕುಮಾರ್ ಅವರ ಮೂಗಿನ ಕೆಳಗಿರುವಂಥ ಕನಕಪುರದಲ್ಲಿ ಕಪಾಲಿ ಬೆಟ್ಟ ಇದೆ. ಕಪಾಲಿ ಬೆಟ್ಟವನ್ನೇ ಏಸು ಬೆಟ್ಟವಾಗಿ ಮಾಡಿದಂತಹ ಒಡ ಹುಟ್ಟಿದವ್ರನ್ನ ಬ್ರದರ್ಸ್ ಅಂತ ಕರೆಯುವಂಥದ್ದೇ ಬೇರೆ ಕಷ್ಟ ಆಗಿದೆ ಇವತ್ತು. ಅಂಥದ್ರಲ್ಲಿ ಅನ್ಯ ಆರಾಧನಾ ಪದ್ಧತಿಯನ್ನು ಹೊಂದಿರೋರನ್ನ ಬ್ರದರ್ಸು ಅಂತ ಕರೆಯುವಂಥ DK ಶಿವಕುಮಾರ್ ಅವರಿಂದ ಈ ಧರ್ಮದ ಬಗ್ಗೆ ನಮಗೆ ತಿಳುವಳಿಕೆ ಜ್ಞಾನ ಬೇಕಾಗಿಲ್ಲ. DK ಶಿವಕುಮಾರ್ ಅವರೇ, ಕಪಾಲಿ ಅಂದರೆ ಶಿವನ ಬೆಟ್ಟನೇ ನೀವು ಏಸು ಬೆಟ್ಟ ಮಾಡಿದವರು. ದಯವಿಟ್ಟು ಇದ್ರ ಬಗ್ಗೆ ನಮಗೆ ಬೋಧನೆ ಕೊಡೋಕ್ಕೆ ಬರಬೇಡಿ. ಅದ್ರ ಜೊತೆಗೆ DK ಶಿವಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಶಿವಕುಮಾರ್ ಅವರೇ, ಸಿದ್ದರಾಮಯ್ಯನವರು ಬಾನು ಮುಷ್ತಾಕ್ ಅವರನ್ನು ಯಾಕಾಗಿ ಇಲ್ಲಿ ದಸರಾ ಉದ್ಘಾಟನೆ ಕರೆದಿದ್ದಾರೆ ಅಂತ ತಿಳ್ಕೊಂಡಿದ್ದೀರಿ? ನಿಮ್ಮ ಪಕ್ಷ ಕಾಂಗ್ರೆಸ್ಸಿಗೆ ಇವತ್ತು ಬಂದು ಸಿದ್ದರಾಮಯ್ಯನವರು ಸಮಾಜವಾದಿ ಹಿನ್ನೆಲೆಯಿಂದ ಬಂದು ಹೊಕ್ಕಿದ್ದಾರೆ. ಅಲ್ಲಿ ನಿಮಗೆ ಕಾಂಗ್ರೆಸ್ನವ್ರಿಗೆ ಮೂರ್ಖರಿಗೆ ನಿಮ್ಗೆ ಅರ್ಥ ಆಗ್ತಾಯಿಲ್ಲ. ಅಹಿಂದ ಅಂತ ಬಂದು ಕಾಂಗ್ರೆಸ್ ಒಳಗಡೆ ಸೇರಿಕೊಂಡ್ರು. ಅದಾದ ನಂತರ ಯಾವ ಮುಸಲ್ಮಾನರು ಬಂದು ಕರೀಲಿಲ್ಲ, ಟಿಪ್ಪು ಜಯಂತಿ ಮಾಡಿರೋ. ಯಾಕೆಂದರೆ ಮುಸಲ್ಮಾನರು ಸಾಲಿಡಾಗಿ ನನ್ನ ಜೊತೆ ಹಿಂದಿರಬೇಕು. ಕಾಂಗ್ರೆಸ್ನವ್ರು ಏನಾದ್ರೂ ಕೂಡ ಅಲ್ಲಾಡ್ಸೋಕ್ಕೆ ಬಂತು ಅಂತಂದರೆ ಮುಸಲ್ಮಾನರೆಲ್ಲ ನನ್ನ ಜೊತೆ ಇದ್ದಾರೆ ಅಂತ ಒಂದು ಬ್ಲ್ಯಾಕ್ ಮೇಲ್ ಮಾಡಬೇಕು. ಹಾಗೆ ಅಹಿಂದ ಅಂತ ಅಂದ್ಕೊಂಡ್ರು, ಬ್ಯಾಕ್ವರ್ಡ್ ನನ್ನ ಜೊತೆ ಇದೆ ಅಂದರು, OBC ನನ್ನ ಜೊತೆ ಇದ್ದಾರೆ ಅಂತಂದರು. ಈಗ ನೀವು ಚೇರ್ನ ನವಂಬರ್ನಲ್ಲಿ ಎಳೆದು ಬೀಳಿಸ್ತೀರಿ ಅಂತ ಅವ್ರಿಗೆ ಗೊತ್ತು. ಅದಕ್ಕೋಸ್ಕರವಾಗಿ ಮುಸಲ್ಮಾನರು ನನ್ನ ಜೊತೆ ಇದ್ದಾರೆ ಅಂತ ಜೋರಾಗಿ ಇನ್ನೊಂದು ಸರಿ ಅಬ್ಬರಿಸೋದಕ್ಕೋಸ್ಕರ ಈ ಬಾನು ಮುಷ್ತಾಕ್ ಅವ್ರನ್ನ ಕರೆದಿದ್ದಾರೆ. DK ಶಿವಕುಮಾರ್ ಅವರೇ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಸಿದ್ದರಾಮಣ್ಣ ನಿಮ್ಮನ್ನು ಕುರ್ಚಿಯಿಂದ ದೂರ ಮಾಡೋದಕ್ಕೋಸ್ಕರ ಇದು ಮಾಡ್ತಿರೋದು. ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋದಲ್ಲೇ ಈ ಧರ್ಮದ ಬಗ್ಗೆ ಏನೇನೋ ಮಾತಾಡೋಕ್ಕೆ ಹೋಗಬೇಡಿ ಸರ್. ಧರ್ಮದ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಅಲ್ಪ ಸ್ವಲ್ಪ ತಿಳುವಳಿಕೆ ಇದೆ. ನೀವು ಅದ್ರ ಬಗ್ಗೆ ನಮಗೆ ಜ್ಞಾನವನ್ನು ಕೊಡೋಕ್ಕೆ ಹೋಗಬೇಡಿ. ಸಿದ್ದರಾಮಯ್ಯವರು ನಿಮಗೆ ಚೇರ್ ಬಿಟ್ಟು ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವೆಲ್ಲ ನಾಟಕ ಮಾಡ್ತಿದ್ದಾರೆ. ಯಾವ ಮುಸಲ್ಮಾನರು ಬಂದು ಬಾನು ಮುಷ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆ ಕರೀರಿ ಅಂತ ಯಾರೂ ಹೇಳಿರಲಿಲ್ಲ. ಯಾಕೆಂದರೆ ಅಲ್ಲಾಹನ್ ಬಿಟ್ಟರೆ ಬೇರೆ ಯಾರನ್ನೂ ಕೂಡ ಪೂಜನೆ ಮಾಡೋಂಗಿಲ್ಲ, ಸ್ತುತಿಸೋಗಿಲ್ಲ. ಅಲ್ಲಿ ವಿಗ್ರಹಾರಾಧನೆ ಅನ್ನೋದು ನಿಷಿದ್ಧವಾಗಿದೆ. ನೀವು ಟಿಪ್ಪು ಜಯಂತಿ ಮಾಡಿರೋ ಜನ್ಮದಿನಾಚರಣೆನೂ ಕೂಡ ಅಥವಾ ನಿಮಗೆ ಬರ್ಡೇನೂ ಆಚರಣೆ ಮಾಡೋಂಗಿಲ್ಲ ಇಸ್ಲಾಮಲ್ಲಿ, ಅದು ನಿಷಿದ್ಧವಾಗಿದೆ. ಇನ್ನು ಟಿಪ್ಪು ಜಯಂತಿ ಮಾಡಿರೋ ಯಾಕೆ ಮಾಡಿರೋ ಮುಸಲ್ಮಾನರನ್ನು ಕೂಡ ಸಿದ್ದರಾಮಯ್ಯನವರು ಮಂಗೆ ಮಾಡ್ತಾಯಿದ್ದಾರೆ. ಅದು ಅರ್ಥ ಆಗ್ತಾಯಿಲ್ಲ. ಶಿವಕುಮಾರ್ ಅವರೇ, ನಿಮಗೂ ಅರ್ಥ ಆಗ್ತಾಯಿಲ್ವಲ್ಲ ಸರ್, ಮುಸಲ್ಮಾನರಿಗೂ ಇದು ಅರ್ಥ ಆಗ್ತಾಯಿಲ್ಲ. ಸಿದ್ದರಾಮಯ್ಯನವರು ನಮ್ಮ ಓಟ್ ಮೇಲೆ ಅಷ್ಟೇ ಕಣ್ಣಿಟ್ಟಿದ್ದಾರೆ ಅಂತ ಏನು ಮಾಡಿದ್ದಾರೆ ಇವರು? 7.25 ವರ್ಷ ಆಯಿತು ಮುಖ್ಯಮಂತ್ರಿಯಾಗಿ. ಏನಾದ್ರು ಮಾಡಿದಿರಾ? ನೀವು ಅಲ್ಲದೆ ಮೊಹಲ್ಲಾದಲ್ಲೇ ಇದ್ದೀರಿ, ದಲಿತರು ಕೇರಿಗಳಲ್ಲೇ ಇದ್ದಾರೆ, ಉಳಿದವರು ಇವು ಟ್ಯಾಕ್ಸ್ ಕಟ್ಟಿ ಸಾಯ್ತಾ ಇದ್ದಾರೆ. ರಾಜ್ಯಕ್ಕೆ ಏನಾದ್ರು ಬಂದಿದೆಯಾ? ಕುರ್ಚಿ ಮಾತ್ರ ಸಿದ್ದರಾಮಯ್ಯನವ್ರದ್ದು ಭದ್ರವಾಗಿದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ ಸರ್. ಅಲ್ಲಿಗೆ ದಸರಾ ಉದ್ಘಾಟಕ ವಿಚಾರದಲ್ಲೂ ಪಾಲಿಟಿಕ್ಸ್ ಆಗಿದೆ 100% ಇದು. ಸಿದ್ದರಾಮಯ್ಯನವ್ರನ್ನ ಯಾರಾದರೂ ಮುಸಲ್ಮಾನರು, ಅಲ್ಲಾಹುನಲ್ಲಿ ನಂಬಿರುವಂಥ ಮುಸಲ್ಮಾನರು ತಾಯಿ ಚಾಮುಂಡೇಶ್ವರಿ ಎದುರುಗಡೆ ತಲೆಬಾಗಿ ಅಂತ ತಮ್ಮ ಧರ್ಮೀಯರನ್ನು ಕಳಿಸ್ಕೊಡ್ತಾರೆ ಹೇಳಿ? ಈ ಸಿದ್ದರಾಮಯ್ಯನವ್ರದ್ದು 100% ಪಾಲಿಟಿಕ್ಸ್ ಇದು ಸರ್. ಮೊನ್ನೆ RSS ವಿಚಾರದಲ್ಲಿ DK ಶಿವಕುಮಾರ್ RSS ಗೀತೆನ ಆಡಿದ್ರು, ಬಟ್ ಇನ್ನೇ ಕ್ಷಮೆ ಕೇಳಿದರೆ ಅವರ ಕಾರ್ಯಕರ್ತರು, ನಾನು ತಪ್ಪು ಮಾಡಿಬಿಟ್ಟೆ, ನನ್ನ ಕ್ಷಮಿಸ್ಬಿಡಿ. ಅದು ನಮಸ್ತೆ ಸದಾ ವತ್ಸಲೆ ಆ ಸಾಂಗ್ ಏನರ್ಥ? ಅದರದ್ದು ಅರ್ಥ ಏನಾದ್ರು? RSSನ ಧ್ಯೇಯ ಗೀತೆ ಇದೆಯಲ್ಲ, ಅದರ ಅರ್ಥ ಏನು? ಈ ಮಾತೃಭೂಮಿಗೆ ಹೊಂದಿಸುವಂಥದ್ದಾಗಿ, ಮಾತೃಭೂಮಿಗೆ ಹೊಂದಿಸಿದೆ ಅನ್ನೋ ಗೀತೆಯನ್ನು ಅವರು ಸದನದಲ್ಲಿ ಹೇಳಿದ್ರು ಅನ್ನೋ ಒಂದೇ ಕಾರಣಕ್ಕೆ ಅವ್ರ ಮೇಲೆ ಪ್ರೆಷರ್ ಹಾಕಿ ಅವರನ್ನು ಕ್ಷಮೆಯಾಚನೆ ಮಾಡುವಂತೆ ಮಾಡಿದ್ದಾರೆ ಅಂತಂದರೆ ಇವರಿಗೆ ಈ ಮಾತೃಭೂಮಿ ಬಗ್ಗೆ ಕಾಂಗ್ರೆಸ್ನವರಿಗೆ ಎಷ್ಟು ಗೌರವ ಪ್ರೀತಿ ಇದೆ ಅನ್ನೋದು ಇಲ್ಲೇ ಸ್ಪಷ್ಟವಾಗುತ್ತೆ.
ಡಿ ಕೆ ಶಿವಕುಮಾರ್ ಅವರು ಈಗ ಬೇಕು ಅವರೂ ಕೂಡ ಇದಕ್ಕೆ ತಲೆಬಾಗಿದ್ದಾರೆ ಅಂತ ನನಗನ್ಸುತ್ತೆ. ಈ ವಿಷಯದ ಬಗ್ಗೆ ನಾನು ಇನ್ನು ಹೆಚ್ಚೇನು ಮಾತಾಡ್ತೀನಿ.